ಆ್ಯಂಡ್ ಕ್ಷಮೆ ಇರಲಿ, ನಾನು ಕೆಳಗಡೆ ಇಂಟರ್ವ್ಯೂ ಕೊಡ್ತಿರೋದ್ರಿಂದ ಸ್ವಲ್ಪ ಡಿಲೇ ಆಯಿತು. ಆ್ಯಸ್ ಯು ಆಲ್ ನೋ, ಸಂಜು ವಿತ್ ಗೀತಾ ಪಾರ್ಟ್ 2 January 10th ರಿಲೀಸ್ ಆಗ್ತಿದೆ ಸಿನಿಮಾ. ತುಂಬ ಚೆನ್ನಾಗಿ ಮೂಡ್ ಬಂದಿರುವಂಥ ಸಿನಿಮಾ, ಒಳ್ಳೆ ಕತೆ ಇರುವಂಥ ಸಿನಿಮಾ, ಸೂಪರ್ ಟೆಕ್ನಿಷಿಯನ್ಸ್ ಇರುವಂಥ ಸಿನಿಮಾ, ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿರುವಂಥ ಸಿನಿಮಾ ಆ್ಯಂಡ್ ಒಳ್ಳೆ ವಿಜುವಲ್ಸ್ ಇರುವಂಥ ಸಿನಿಮಾ. ಇಟ್ಸ್ ಅ ಮ್ಯೂಸಿಕಲ್ ಫಿಲ್ಮ್. ಐ ಥಿಂಕ್ ಎಲ್ಲ ಎಲ್ಲ ಇದೆ ಈ ಸಿನಿಮಾದಲ್ಲಿ. ಇಟ್ಸ್ ಅ ಪ್ಯಾಕೇಜ್ ಅಂತ ಹೇಳ್ಬೋದು. ತುಂಬಾ ಇಮೋಷ್ನಲ್ ಆಗಿ ಕೆಲವೊಂದು ಕಡೆ ತುಂಬ ನಗ್ತೀರ, ಕೆಲವೊಂದು ಕಡೆ ಅಳು ಬರುವಂಥ ಸಿಚುವೇಶನ್ಸ್ ಇದೆ, ಇನ್ನು ಕೆಲವೊಂದು ಕಡೆ ಇಷ್ಟಪಡುವಂಥ ವ್ಯಕ್ತಿಗಳಾಗಿರ್ಬೋದು, ಅವ್ರ ಮೇಲೆ ಇನ್ನೂ ಭಾಳಷ್ಟು ಮರ್ಯಾದೆ ಹಾಗೆ ಪ್ರೀತಿ ಹುಟ್ಟತ್ತೆ ಸಿನಿಮಾ ನೋಡ್ತಾ ನೋಡ್ತಾ ನೋಡ್ತಾ. ಸೊ ಒಂದಂತೂ ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ನೋಡಿದಂಥ ಒಂದು ವಿಷಯ, ಸಂಬಂಧಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿರುವಂಥ ಒಂದು ಸಿನಿಮಾ ಸಂಜು ಮತ್ತು ಗೀತಾ. ಸೊ ಇಟ್ಸ್ ವೆರಿ ನೈಸ್. ನನಗೆ ತುಂಬ ಖುಷಿ ಇದೆ ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು. ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನನಗೆ ಡೈರೆಕ್ಟರ್ ಸರ್. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಆ್ಯಂಡ್ ಇಡೀ ಟೀಮ್ಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಎಲ್ರಿಗೂ ತುಂಬ ಚೆನ್ನಾಗಾಗಲಿ ಸಿನಿಮಾ. January 10th ರಿಲೀಸ್ ಆಗ್ತಿದೆ ಆ್ಯಂಡ್ ನಾನು ನಿಮ್ಗೆಲ್ರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಅಪ್ಡೇಟ್ಸ್ ಆದ್ರೂ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ಅದನ್ನು ಪ್ರತಿಯೊಬ್ಬರಿಗೂ ರೀಚ್ ಮಾಡಿಸೋದಕ್ಕೆ. ಆ್ಯಂಡ್ ಈಗಲೂ ಕೂಡ ಐ ಜಸ್ಟ್ ರಿಕ್ವೆಸ್ಟ್ ಎಲ್ರಿಗೂ ಸಿನಿಮಾ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ಸ್ ಇದ್ರೂ ದಯವಿಟ್ಟು ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಎಫರ್ಟ್ ಎಲ್ರಿಗೂ ತಿಳಿಸೋ ಥರ ಮಾಡಿಕೊಡಿ. ಆ್ಯಂಡ್ ಸಿನಿಮಾ ರಿಲೀಸ್ ಆದಾಗ ಸಿನಿಮಾನ ನೋಡಿ ಹಾನೆಸ್ಟ್ ರಿವ್ಯೂಸ್ ತಿಳಿಸಿ. ಸಿನಿಮಾ ಎಲ್ಲೂ ಕೂಡ ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ ಯಾವ ವಿಷಯದಲ್ಲೂ. ನಿಮ್ಮ ಇಂಡಿವಿಜುವಲ್ ಪರ್ಸೆಪ್ಷನಲ್ಲಿ ನೀವು ನೋಡಿಕೊಂಡೇ ಸಿನಿಮಾ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ನೀನು ಹೋಗಿ ಸಿನಿಮಾ ನೋಡ್ಕೊಂಡು ಬಾ, ಆಮೇಲೆ ನನಗೆ ಹೇಳಿ ನಿಂಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋ ಒಂದು ಮಾತು ಹೇಳಿ, ಇಷ್ಟು ಸಾಕು. ಥ್ಯಾಂಕ್ ಯು. ಹಲೋ. ಈ ಸಿನಿಮಾದಲ್ಲಿ ನೀವು ಸಿಂಗರ್ ಆಗಿರ್ತೀರಾ, ಹೇಗೆ ಅಂದರೆ ಗಿಟಾರ್ ಬಾರಿಸಿದ್ದೀರಾ, ಹೇಳಿದ್ದೀರಾ. ಸೊ ಆ್ಯಕ್ಚುಲಿ ಏನಾಗಿರ್ತೀರಾ, ಆ ಗಿಟಾರ್ ಪ್ಲೇ ಮಾಡಿದ್ದು ಹಾಗೆ ಹೇಳಿದ್ರೆ ಹೆಂಗಿರ್ತೀರಾ? ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ, ಆ್ಯಕ್ಚುಲಿ ಅದು ಇನ್ಫ್ಯಾಕ್ಟ್ ಅದು ಹಲವಾರು ಜನ ಕೇಳಿದ್ದಾರೆ ನನಗೆ ಆ ಪ್ರಶ್ನೆ, ನೀವೇನು ಸಿಂಗರ್ ಆ ಸಿನಿಮಾದಲ್ಲಿ ಅಂತ. ಆ್ಯಕ್ಚುಲಿ ಇಲ್ಲ, ಒಂದಷ್ಟು ಇನ್ಸ್ಟ್ರೂಮೆಂಟ್ಸ್ನ ಪ್ಲೇ ಮಾಡೋಷ್ಟು ಸ್ವಲ್ಪ ನಾಲೆಜ್ ಇರುತ್ತೆ ನನಗೆ ಸಿನಿಮಾದಲ್ಲಿ. ವೆರಿ ಗುಡ್ ಸಿಂಗರ್. ಹಾಡಿ ಮೇಡಮ್, ಪ್ಲೀಸ್ ಗೈಸ್. ಮುಂದೆ ತುಂಬ ಇಲ್ಲ, ಹಾಡೋ ಟೈಮ್ ಅಂತ ಬಂದಾಗ ಖಂಡಿತವಾಗ್ಲೂ ಸಿನಿಮಾಗೆ ಹಾಡ್ತೀನಿ, ಹಾಡಬೇಕು ಅನ್ನೋ ಒಂದು ಆಸೆ ಇದೆ. ವಿಲ್ ಸಿ, ಓಕೆನಾ? ಸೊ ಹಾಗೆ ಆ ಥರ ಒಂದು ಸೀಕ್ವೆನ್ಸ್ ಬಂದಾಗ ನನಗೆ ಯಾಕೆ ಗಿಟಾರ್ ಪ್ಲೇ ಮಾಡಿ ನಾವು ಈ ಶಾರ್ಟ್ನ ಕಂಪೋಸ್ ಮಾಡಬಾರ್ದು ಅಂದಾಗ ವಿ ಜಸ್ಟ್ ಥಾಟ್ ಆಫ್ ಇಟ್, ಹಾಗೆ ಮಾಡಿರೋವಂಥದ್ದು. ಅದರಲ್ಲಿ ಏನಾದರೂ ಪ್ಲೇ ಮಾಡೋದ್ರಲ್ಲಿ ತಪ್ಪಿದೆ ದಯವಿಟ್ಟು ಅದಕ್ಕೂ ಕ್ಷಮಿಸಿ. ಐ ಆಮ್ ನಾಟ್ ಅ ಪ್ರೊಫೆಷ್ನಲ್ ಗಿಟಾರಿಸ್ಟ್. ನನಗೆ ಕೇಳಿ ನೋಡಿ ಮಾಡಿ ಯೂಟ್ಯೂಬಲ್ಲಿ ನೋಡಿ ತಿಳ್ಕೊಂಡು ಪ್ಲೇ ಮಾಡಿರೋ ಅಂಥದ್ದು. ಸೊ ಹಾಗೆ ಪ್ರೀತಿ ಮೇಲಕಂ ಆದ್ಮೇಲೆ ರಮ್ಯಾ ಅವರ ಆದ್ಮೇಲೆ ರಚಿತಾರಾಮ್, ಮತ್ತೆ ಇದರಲ್ಲೂ ಕೂಡ ಸಂಜು ಗೀತಾ ಒಂದಾದ್ಮೇಲೆ ಸಂಜು ಗೀತಾ 2 ಅಲ್ಲಿ ರಚಿತಾರಾಮ್. ಲೈಕ್ ರಮ್ಯಾ ಅವ್ರನ್ನ ರಿಪ್ಲೇಸ್ ಮಾಡ್ತಿದ್ದಾರೆ. ತಡಿಯಪ್ಪ, ಈಗ ರಮ್ಯಾ MP ಆಗ್ಲಲ್ಲಪ್ಪ, ನೆಕ್ಸ್ಟ್ ಇವಳು MP. ಏನೇನು ಹೇಳಿ? ಕ್ಷೇತ್ರ ಡಿಸೈಡ್ ಆಗಿಲ್ಲ, ತಡಿಯಪ್ಪ. ಅದವ್ರು ಹೇಳಿದ್ದು, ಇದು ನನ್ನ ಮಾತಲ್ಲ. ಇದು ಇಲ್ಲಿ ಯಾರು ರಿಪ್ಲೇಸ್ ಮಾಡೋದಕ್ಕೆ ಆಗಲ್ಲ. ಅದು ಎಲ್ಲ ಆರ್ಟಿಸ್ಟ್ಗೂ, ಅದು ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಅವ್ರದ್ದೇ ಆದಂಥ ಯೂನಿಕ್ ಸ್ಟೈಲ್ ಇರುತ್ತೆ, ಆ್ಯಟಿಟ್ಯೂಡ್ ಇರುತ್ತೆ ಸ್ಕ್ರೀನ್ ಮೇಲೆ. ಸೊ ರಿಪ್ಲೇಸ್ ಮಾಡೋಕ್ಕೆ ಯಾರನ್ನೂ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಶಿ ರೂಲ್ಡ್ ವೆನ್ ಶಿ ವಾಸ್ ಇನ್ ದ ಇಂಡಸ್ಟ್ರಿ. ಸೊ ಇಟ್ಸ್ ನಾಟ್ ದಟ್ ಐ ಆಮ್ ರೂಲಿಂಗ್ ಅಂತ ಹೇಳಿ ಈ ಟೈಮಲ್ಲಿ ಇಟ್ಸ್ ಲೈಕ್ ಐ ಆಮ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಖುಷಿ ಏನು ಅಂದರೆ ಅವರ ಸಿನಿಮಾ ಸೀಕ್ವಲ್ ಎಲ್ಲ ನನಗೆ ಬರ್ತಿರೋವಂಥದ್ದು. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಇನ್ನೂ ಯಾವುದಿದೆ ನೋಡ್ತಾ ಇದ್ದೀನಿ ಅಲ್ವಾ? ಸೀಕ್ವೆಲ್ ಯಾವುದದು ಯೋಚನೆ ಮಾಡೋಣ. ಸಂಜು ಗೀತಾ ಆ ಚಿತ್ರದ ರಮ್ಯ ಅವರ ಪಾತ್ರಕ್ಕೆ ಒಳ್ಳೆ ಪ್ರಶಂಸೆ. ಪಾರ್ಟ್ 2 ಅಂತ ಬಂದಾಗ ನಿಮ್ಮ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ನಿಮಗೆ ಅದು ಎಷ್ಟು ಚಾಲೆಂಜ್ ಆಗಿದೆ?
ನಾನು ಫಸ್ಟ್ ಸರ್ಗೆ ಹೇಳಿದೆ, ಸರ್ ಯಾವುದೇ ಕಾರಣಕ್ಕೂ ನಾನು ಸಿನಿಮಾ ತಂಡ ಜೊತೆ ನಾನು ಒಫಿಷಿಯಲಿ ಕನ್ಫರ್ಮ್ ಆದಾಗ ನಾನು ಒಂದು ಮಾತು ಹೇಳಿದೆ, ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ. ಇವಾಗ ನಾವು ಏನಾದರೂ ಕಂಪೇರ್ ಮಾಡಿದಾಗ ಸಂಜು ವರ್ಸ್ ಗೀತಾ 1 ಆ್ಯಂಡ್ 2 ಅಲ್ಲೂ ಹಲವಾರು ಡಿಫ್ರೆನ್ಸ್ ಇದೆ. ಅಂದರೆ ವಿಷುವಲಿ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಇಲ್ಲ ಫಿನಾನ್ಷಿಯಲಿ ಆಗಿರ್ಬೋದು, ಮೇಕಿಂಗ್ ವೈಸ್ ಆಗಿರ್ಬೋದು. ಸೊ ಯಾವತ್ತು ಯಾವ ವಿಷಯನೂ ಎಸ್ಪೆಷಲಿ ಸೀಕ್ವಲ್ ಅಂತ ಬಂದಾಗ ಕಂಪೇರ್ ಮಾಡಬಾರ್ದು, ಅದೇ ಬೇರೆ. ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಸಂಜು ವರ್ಸ್ ಗೀತಾ 1 ತುಂಬಾ ಚೆನ್ನಾಗಿ ಆಗಿರುವಂಥ ಸಿನಿಮಾ, ಅದು 100 days ಹೋಗಿರುವಂಥ ಸಿನಿಮಾ. ಆ್ಯಂಡ್ ಸಂಜು ವರ್ಸ್ ಗೀತಾ 2 ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ತುಂಬಾ ಇದೆ. ನಾನು ಡಬ್ಬಿಂಗ್ ಮಾಡಿದಾಗಲೇ ಇದನ್ನು ಯಾಕೆ ನಾನು ತುಂಬ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದರೆ, ನಾನು ಡಬ್ಬಿಂಗ್ ಮಾಡಾದಮೇಲೆ ನಾನು ಅಂದ್ಕೊಂಡಿದ್ದು ಬ್ಯೂಟಿಫುಲ್ ಫಿಲ್ಮ್. ಆ್ಯಂಡ್ ನಾನು ನಾಕ್ಷಿಕ ಸರ್ಗೆ ಒಂದು ಮಾತು ಹೇಳಿದೆ, ಸರ್ ತುಂಬ ಥ್ಯಾಂಕ್ಸ್ ನನಗೆ ಗೀತಾ ಅನ್ನೋ ಒಂದು ಪಾತ್ರ ನನಗೆ ಕೊಟ್ಟಿದ್ದಕ್ಕೆ. ತುಂಬ ಖುಷಿ ಇದೆ ನನಗೆ ಈ ಪಾತ್ರ ಮಾಡಿದ್ದೀನಿ ಅಂತ. ನನ್ನ ಕರಿಯರಲ್ಲಿ ಸಂಜು ವರ್ಸ್ ಗೀತಾ ಸಿನಿಮಾ ಆ್ಯಂಡ್ ಗೀತಾ ಪಾತ್ರ ತುಂಬಾ ಸ್ಪೆಷಲ್ ಅಂತ ಟ್ರೀಟ್ ಮಾಡ್ತೀನಿ ನಾನು. 10 ನಿಮಿಷ ಈ ಸೆಂಟಿಮೆಂಟ್ಸ್ ಗೀತಾ ಪಾರ್ಟ್ 2 ಸೋಲ್ ಆಫ್ ದ ಹಾರ್ಟ್ ಆಫ್ ದ ಸೋಲ್ ಅಂತ ಹೇಳ್ತಾರೆ. ಪರ್ಫಾರ್ಮೆನ್ಸ್ ಬಗ್ಗೆ ಹೊರಗಡೆ ನ್ಯೂಸ್ ಬರ್ತಾ ಇದೆ, ಅಂದ್ರೆ ನಾವೇನು ಸಿನಿಮಾ ನೋಡಿಲ್ಲ, ಬಟ್ ಇಂಡಸ್ಟ್ರಿಯಲ್ಲಿ ನೋಡಿರುವಂಥ ಒಂದಷ್ಟು ಜನ ಚಿತ್ರದ ಕೊನೆಯ 20 ನಿಮಿಷ ಹೊರಗಡೆ ಬರುವಂಥ ಎಲ್ಲ ಆಡಿಯನ್ಸ್ಗಳಲ್ಲೂ ನೀನು ಎಲ್ಲಿ ನೋಡ್ಬೇಕತ್ತು ಸಿನಿಮಾನ? ನಮಗೆ ಗೊತ್ತಿಲ್ಲ. ಬರ್ತಾ ಇದೀವಿ ಅಂದ್ರೆ ಒಂದಿಷ್ಟು ವಿಷಯ ತಿಳ್ಕೊಳ್ಳೇ ಆದ್ರೆ ನೀನೇ ಅವಣೆ ಹೇಳ್ತಾ ಇದ್ದೀನಿ ನಾ ಹೇಳಿಲ್ವಾ ನಾನು ಯಾಕೆ ಈ ಸಿನಿಮಾ ಬಗ್ಗೆ ಎಷ್ಟು ಹೇಳ್ತಿದ್ದೀನಿ ಅಂದರೆ, ಆಫ್ಟರ್ ಅ ಲಾಂಗ್ ಟೈಮ್ ನನಗೆ ಫುಲ್ ಫ್ಲೆಡ್ಜ್ ಆಗಿ ಪಾತ್ರ ಮಾಡುವಂಥ ಸ್ಪೇಸ್ ಸಿಕ್ಕಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಕಿಟ್ಟಿಗೆ ಹೇಳಬೇಕು ನಾನು. ಹೀ ಬೀಯಿಂಗ್ ಅ ಸೀನಿಯರ್ ಆ್ಯಕ್ಟರ್ ನನಗೆ ಅಷ್ಟೊಂದು ಸ್ಪೇಸ್ ಕೊಟ್ಟಿದ್ದಕ್ಕೆ. ತುಂಬ ಸಿನಿಮಾಗಳಲ್ಲಿ ಲಕ್ಕಿಲಿ ನಾನು ಮಾಡಿದಂಥ ಸಿನಿಮಾಗಳು ಹಲವಾರು ಸಿನಿಮಾಗಳು ಆಲ್ಮೋಸ್ಟ್ ಲೈಕ್ 90% ಆಫ್ ಮೈ ಫಿಲ್ಮ್ಸಲ್ಲಿ ನನ್ನ ಕೋ ಆ್ಯಕ್ಟರ್ಸ್ ಯಾರೂ ನನಗೆ ಇಷ್ಟ ಸಾಕು ಇಷ್ಟೇ ಇರಲಿ ಅಂತ ಇಲ್ಲ, ಎಲ್ಲರೂ ನನಗೆ ತುಂಬ ಒಳ್ಳೆ ಸ್ಪೇಸ್ ಕೊಟ್ಟಿದ್ದಾರೆ. ಅದರಲ್ಲಿ ಕಿಟ್ಟಿ ಕೂಡ ಒಬ್ಬರು. ಮಾವ, ನನ್ನ ತಾಯಿ ತಮ್ಮ ಮಾಡಿದ್ರು. ಇವತ್ತು ಸೆಂಟಿಮೆಂಟ್ಸ್ ಪಾರ್ಟ್ 2 ಜೊತೆ ರಿಚುವಲ್ ಮೂಲಕ ಕಾಂಪಿಟೇಟರ್ ದಡ್ಡ ನಮ್ಮ ಭಾಷೆ ಸಿನಿಮಾಗಳು ನಮ್ಗೆ ಯಾವತ್ತೂ ಕಾಂಪಿಟೇಷನ್ ಅಲ್ಲಪ್ಪ. ಬೇರೆ ಭಾಷೆ ಬಂದು ಇಲ್ಲಿ ನಮ್ಮ ಜನ ಆ ಸಿನಿಮಾಗಳನ್ನ ತಂದು ಹಾಕ್ತಾರಲ್ಲ, ಅದು ದಟ್ ಈಸ್ ಕಾಲ್ಡ್ ಕಾಂಪಿಟೇಷನ್. ನಾವೆಲ್ಲ ಒಂದೇ ಕಣಪ್ಪ. ಶರಣ್ ಒಂದು 150-200 ಸಿನಿಮಾ ಮಾಡೋರೆ, ನಾನು ಒಂದು 60 ಸಿನಿಮಾ ಮಾಡಿದ್ದೀನಿ. ಬರಲ್ಲ ಅದನ್ನು ನೋಡಿ ನಮ್ದು ನೋಡಿ. ಹೌದು, ನಮ್ಮ ಕಡೆಯಿಂದ ಎಲ್ಲ ರಿಲೀಸ್ ಆಗ್ತಿರುವಂಥ ಎಲ್ಲ ಕನ್ನಡ ಸಿನಿಮಾಗಳು ಸರ್ವೇ ಜನ ಸುಖಿನೋ ಭವಂತು. ವಿ ವಿಶ್ ಆಲ್ ದ ಬೆಸ್ಟ್ ಅಂತ. ಮೇಡಮ್, ಸಂಜು ವರ್ಸ್ ಗೀತಾ ಸಿನಿಮಾ ಮ್ಯೂಸಿಕಲ್ ಹಿಟ್, ಪ್ರತಿಯೊಂದು ಹಾಡು ತುಂಬ ಎವರ್ಗ್ರೀನ್ ಸಾಂಗ್ ಆದದ್ದು. ಸೊ ಈ ಸಿನಿಮಾದಲ್ಲಿ ನಿಮ್ಗೆ ಇಷ್ಟ ಆಗಿದೆ ಯಾವ ಸಾಂಗ್? ಹೆಂಗಿತ್ತು ಸಾಂಗ್? ನನಗೆ ಇವತ್ತು ರಿಲೀಸ್ ಆಗ್ತಿರುವಂಥ ಹಾಡು ನಡಿ ನಡಿ ಎಂದು ಹೀಗೆ ಹಾಡು ತುಂಬಾ ಇಷ್ಟ ನನಗೆ. ಇಟ್ಸ್ ಮೆಂಟ್ ಫಾರ್ ಕಪಲ್ಸ್ ಆ್ಯಕ್ಚುಲಿ. ಸೊ ಅದ್ರ ಕಂಪೋಸಿಷನ್ ಮತ್ತು ಲಿರಿಕ್ಸ್ ನನಗೆ ತುಂಬಾ ಇಷ್ಟ. ಶ್ರೀಧರ್ ಸರ್ಗೆ ಹಾಗೆ ಕವಿರಾಜ್ ಸರ್ಗೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಕವಿ ಸರ್ ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಅದ್ಭುತವಾಗಿ ಲಿರಿಕ್ಸ್ ಬರೀತಾರೆ. ಸೊ ಆ ಹಾಡು ಇಷ್ಟ. ಅದಾದಮೇಲೆ ನೀವು ಹೇಳಿದ್ರಿ ಗೊತ್ತಾ ಗಿಟಾರ್, ಮಳೆಯಲ್ಲಿ